ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಒನ್ ಟೈಮ್ ಈ ವಿಡಿಯೋ ವಾಚ್ ಮಾಡಿ. ನಿಮ್ಮ ಮಾಕ್ ರಿಸಲ್ಟ್ ಅಥವಾ ಅಣಕು ಸೀಟ್ ಹಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಯಾವಾಗ ಬರುತ್ತೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೂಡ ಹೇಳ್ತೀನಿ. ಸೊ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಎಲ್ಲ ಅಪ್ಡೇಟ್ಸ್ಗಳು ಹೇಳ್ತಾ ಇರ್ತೀನಿ. ಸರಿ, ಈಗ ಒಂದೊಂದಾಗಿ ವಿಷಯ ಹೇಳ್ತಾ ಹೋಗೋಣ. ಸೊ ಮೊದಲನೇದಾಗಿ KA ಇವತ್ತು ಇವತ್ತು 26 ತಾರೀಕು ಏನು ಕೂಡ ಅಪ್ಡೇಟ್ ಇರಲ್ಲ. ನಾಳೆಯಿಂದ ನಿಮಗೆ ಯಥಾ ಪ್ರಕಾರ KA ಏನು ಅಪ್ಡೇಟ್ಗಳು ಬರ್ತಾ ಇತ್ತು ಎಲ್ಲನೂ ಕೂಡ ನಾರ್ಮಲಾಗಿ ಬರ್ತಾ ಹೋಗ್ತವೆ. ಸೊ KA ನಾಳೆಯಿಂದ ಏನು ಮಾಡ್ತಾರೆ, ನಾರ್ಮಲಾಗಿ ಅಪ್ಡೇಟ್ ಹಾಕ್ಕೊಂತ ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ನೋಡಿ, ನಿಮಗೆ ಮಾಕ್ ರಿಸಲ್ಟ್ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಸೊ ಆಪ್ಷನ್ ಎಂಟ್ರಿ ಮಾಡಿ ಆದ ನಂತರ ಏನು ತಿಳ್ಕೊತಿರ್ತಾರೆ ಅಂತಂದರೆ, ನಿಮಗೆ ಯಾವಾಗ ಬರುತ್ತಪ್ಪ ನಮಗೆ ಮಾಕ್ ರಿಸಲ್ಟ್. ಇಲ್ಲಿ ಆಳೆ ಶೆಡ್ಯೂಲ್ ಕೂಡ ಕೊಟ್ಟಿದ್ದರು. ಸೊ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ 20ನೇ ತಾರೀಕಿಂದ ಏನು ಮಾಡಿದ್ರು, ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಿಮಗೆ 36/2026ವರೆಗೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಟೈಮ್ ಇದೆ. ಅಂದರೆ ನಿಮಗೆ 1ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಇರಲ್ವಾ ಅಂತಂದ್ರೆ ನೀವು ಅಂದ್ಕೊಂಡ್ರೆ ಇರುತ್ತೆ. ಬಟ್ ನಿಮಗೆ ಮಾಕ್ ರಿಸಲ್ಟ್ಗೆ ಕನ್ಸಿಡರ್ ಮಾಡೋದು 30ನೇ ತಾರೀಕುವರೆಗೂ ಕೂಡ ಏನು ಮಾಡಿರ್ತಾರೋ 30ನೇ ತಾರೀಕುವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ಸ್ ಎಂಟ್ರಿಗಳನ್ನು ಸೊ ಕನ್ಸಿಡರ್ನ ಮಾಡ್ಕೊತಾರೆ, ಅದನ್ನು ಹೋಲ್ಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ 30/6/2026ವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಎಲ್ಲನೂ ಕೂಡ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ, 6/7/2026 11 AM ಆಫ್ಟ್ರ್ 11 ಅಂದರೆ ಆಫ್ಟ್ರ್ 11 AM ಅಂತಂದರೆ 11 ಗಂಟೆ ನಂತರ ಅಂತ ಹೇಳಿದರೆ. ಸೊ ಮೇ ಬಿ ನಾವು ಈ ಥರ ಸಿಚುವೇಶನ್ ಒಳಗಡೆ ನಾವು 12 ಗಂಟೆಗೆ ಅಥವಾ 1 ಗಂಟೆಗೆ ಅಥವಾ 2 ಗಂಟೆಗೆ ನೋಡ್ತೀವಿ. ಅಂದರೆ 11 ಗಂಟೆ ಮೇಲೆ ಅಂತಂದರೆ ಎನಿ ಟೈಮ್ ಬರ್ಬೋದು, ಸಾಯಂಕಾಲನೂ ಕೂಡ ಬರ್ಬೋದು, ರಾತ್ರಿ ಕೂಡ ಬರ್ಬೋದು. ಸೊ ಒಟ್ಟು 6ನೇ ತಾರೀಕು ಬರ್ತದೆ. 11 ಗಂಟೆ ಮೇಲೆ ಬರುತ್ತೆ. ಸೊ 30ನೇ ತಾರೀಕು ಕೂಡ ಏನೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಅದು ಬರುತ್ತೆ. ಸೊ ನಾಳೆನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. 26 ಇವತ್ತು. ಸೊ ಹಂಗಾಗಿ ಮೇ ಬಿ ಅನ್ನೋಕ್ಕೇನಿಲ್ಲ, KA ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ವೆಬ್ಸೈಟ್ ರೆನೋವಲ್ ಮಾಡ್ತಾಯಿದ್ದಾರೆ. ಸೊ ನಾಳೆಯಿಂದ ಸ್ವಲ್ಪ ಹೊಸದಾಗಿ ಏನಾದರೂ ಫ್ಯೂಚರ್ಸ್ ತರ್ಬೋದು. ಸರಿ, ಅದಾಗಲಿ ಮಾಕ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಕೂಡ ರಿಸಲ್ಟ್ ಶೀಟ್ ಕೂಡ ತೋರಿಸ್ತೀನಿ ನಿಮಗೆ, ವೆಯ್ಟ್ ಮಾಡಿ. ಸೊ 6ನೇ ತಾರೀಕು ಆದ ನಂತರ ಕೂಡ ಏನು ಮಾಡ್ತಾರೆ, ಮಾಕ್ ರಿಸಲ್ಟ್ ಬಿಟ್ಟ ತಕ್ಷಣ ಮತ್ತೇನು ಮಾಡ್ತಾರೆ ಅಂತಂದರೆ ಇನ್ನೊಂದು ಟೈಮ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಓಪನ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅದಾದ ತಕ್ಷಣ ಫೈನಲ್ ರಿಸಲ್ಟ್ ಕೂಡ 15/7/2026 ಅಂದರೆ ಮುಂಜಾನೆ 11 ಗಂಟೆ ನಂತರ ಸೇಮ್ ಅದೇನಾಗ್ತದೆ, ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. 3 ದಿನ ಮತ್ತೆ ನಿಮಗೆ ಟೈಮ್ ಕೊಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಟೋಟಲ್ ಆಗಿ ಇವಾಗ ಏನಂತಂದರೆ ನಮ್ಮ ರಿಸಲ್ಟ್ ಶೀಟ್ನ ತೋರಿಸ್ಬೇಕು ನಿಮ್ಗೆ ಯಾವ ರೀತಿ ಇರುತ್ತೆ ಅಂತಂದು. ಸೊ ನಾನು ಇವಾಗ ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಆಯಿತಾ. 2026 ಕಳೆದ ವರ್ಷದ್ದು 2026 ನಿಮ್ಗೆ ಕಾಣಿಸ್ತಿದೆ. ಏನೇನು ಕೊಟ್ಟಿರ್ತಾರೆ ಅದರಲ್ಲೇ CET ನಂಬರ್ ಇಷ್ಟು ದೊಡ್ಡದೆಲ್ಲ ಏನಿಲ್ಲ. ನಿಮ್ಮ CET ನಂಬರ್ ಮೊದಲೆಲ್ಲ ಈ ರೀತಿ ತೋರಿಸ್ತಾ ಇತ್ತು. ಬಟ್ ನಿಮಗೆ CET ನಂಬರ್ ಬರುತ್ತೆ. ಮೊದಲನೇದಾಗಿ CET ನಂಬರು, ಅದಾದ ತಕ್ಷಣ ಏನಂತಂದರೆ ನೇಮ್ ಆಫ್ ದ ಕ್ಯಾಂಡಿಡೇಟ್, ಅದಾದ ತಕ್ಷಣ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ವೆರಿಫೈಡ್ ಆಗಿದ್ದೀರಾ. STG ಅಂತ ಕೊಟ್ಟಿದೆ, ಕೆಲವೊಂದು STR STK ಇರ್ತದೆ. ಆ್ಯಂಡ್ ಕೆಲವೊಂದಿಷ್ಟು 2AG 2AK 2AR 3AG 3R 3AK ಥರ್ಡ್ ಕ್ಯಾಟಗರಿ 1, ಅಥವಾ ನೀವು ಜನರಲ್ ಮೆರಿಟ್ ಅಷ್ಟೇನೂ ಕೂಡ ಆಗಿರ್ಬೋದು. ಆ್ಯಂಡ್ ರ್ಯಾಂಕು ಈಗ ಅಂದರೆ ಸಿಕ್ಕಿರ್ತಕ್ಕಂಥ ಕಾಲೇಜು ಅದರ ರ್ಯಾಂಕ್ ಯಾವುದು ಅಂದರೆ ಆ ಒಂದು ಕೋರ್ಸ್ ರ್ಯಾಂಕ್ ಯಾವುದು ಕೊಟ್ಟಿರ್ತಾರೆ. ಈ ಒಂದು ಸ್ಟೂಡೆಂಟ್ದು ಇಂಜಿನಿಯರಿಂಗು ಕಾಲೇಜ್ ಸಿಕ್ಕಿದೆ, ಹಂಗಾಗಿ ಇಂಜಿನಿಯರ್ ರ್ಯಾಂಕ್ ಶೋ ಮಾಡಿರ್ತಾರೆ. ಆ್ಯಂಡ್ ಡಿಸಿಪ್ಲಿನ್ ಅಂದರೆ ಕೋರ್ಸು ಇಂಜಿನಿಯರಿಂಗು, ಅಗ್ರಿಕಲ್ಚರೋ, ವೆಟರ್ನರಿನೋ, BPTನೋ, BPUನೋ, HSೋ ಅಥವಾ BNOSೋ, B Pharma D Pharma ಎಲ್ಲನೂ ಕೂಡ ಡಿಸಿಪ್ಲಿನ್ ಕೊಟ್ಟಿರ್ತಾರೆ. ಅದಾದ ತಕ್ಷಣ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂದರೆ ಯಾವ ಕಾಲೇಜ್ ಸಿಗಿದೆ, ಒಂದೇ ಕಾಲೇಜ್ ಅಲಾಟ್ಮೆಂಟ್ ಆಗೋದು ತಲೆಯಲ್ಲಿ ಇಟ್ಕೋರಿ. ಈಗ ಗೌರ್ಮೆಂಟ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜು ಚಳ್ಳಕೆರೆ ಚಿತ್ರದುರ್ಗ ಅಂತ ಕಾಣಿಸ್ತಿದೆ. ಸೊ ಅವ್ನಿಗೆ ಬೇಕಾಗಿರ್ತಕ್ಕಂಥ ಆಪ್ಷನ್ಸ್ ಅವ್ನ ಪ್ರಿಯಾರಿಟಿ ಅವ್ನು ಇಷ್ಟ ಕೊಡ್ಕೊಂಡಿದ್ದಾನೆ. ಯಾಕಂದರೆ ನೋಡಿ, ಈ ಕಾಲೇಜ್ ಅವನ್ನ ಪ್ರಿಯಾರಿಟಿ ಎಷ್ಟು ಕೊಡೋದು ಅಂತಂದರೆ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಎಷ್ಟು ಕಾಣಿಸ್ತಿದೆ, 2 ಕಾಣಿಸ್ತಿದೆ. ತೋರಿಸ್ತೀನಿ, ವೇಟ್ ಮಾಡಿ ನೀಟಾಗಿ. ನೀಟಾಗಿ ತೋರಿಸೋಣ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಸೊ STG ಕ್ಯಾಟಗರಿ ಒಳಗಡೆ 1ನೇ ಆಪ್ಷನ್ ಸಿಕ್ಕಿಲ್ಲ ಅವನಿಗೆ, 2ನೇ ಆಪ್ಷನ್ನು ಮಾಕ್ ರಿಸಲ್ಟ್ ಸಿಕ್ಕಿದೆ. ಸೊ ಯಾವುದು ಈ ಕಾಲೇಜು. ಆ್ಯಂಡ್ ಯಾವುದು ಅಂದರೆ ಇಂಜಿನಿಯರಿಂಗ್ ಒಳಗಡೆ ಯಾವ ಕೋರ್ಸ್ ಅಂತಂದರೆ ಅಲಾಟೆಡ್ ಕೋರ್ಸು ಕೂಡ ಮೆನ್ಷನ್ ಆಗಿರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ AML ಸಿಕ್ಕಿದೆ. ಸೊ ಫೀಸು ಕೂಡ ಎಷ್ಟು ಕೂಡ ಕೊಟ್ಟಿರ್ತಾರೆ, ಅಂದರೆ ಟೋಟಲ್ ಆಗಿ ಮಾಕ್ ರಿಸಲ್ಟಲ್ಲಿ ಏನು ಬಂದಿರ್ತದೋ ಸೊ ಇದು ನಿಮಗೆ ಡೀಟೇಲ್ಡಾಗಿ ನಿಮ್ಮ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಸೊ ಇವ್ರಿಗೆ ಅರ್ಥ ಆಗುತ್ತೆ ಈ ಒಂದು ಸ್ಟೂಡೆಂಟಿಗೆ ಅಂದರೆ ರ್ಯಾಂಕ್ 68,000 ಇದ್ದವನಿಗೆ STG ಕ್ಯಾಟಗರಿ ಒಳಗಡೆ ಸೊ ಈ ಕಾಲೇಜ್ ಸಿಗ್ಬೋದು ನನಗೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ನನಗೆ ಇವನಿಗೇನು ಇದೇ ಕಾಲೇಜ್ ಬೇಕಿತ್ತಂದ್ರೆ 1 ಕೂಡ ಹಾಕೋಬೋದು. ಇದೇನು ಫೈನಲ್ ಅಲ್ಲ. ಮಾಕ್ ಅನ್ನೋದೇನಪ್ಪ ಅಂದರೆ ಮಾಕ್ ಅನ್ನೋದು ಅಣುಕು ಅಂತ ಹಾಕಿದ್ದಾರೆ ಮೊದಲಕ್ಕೆ. ಅಣುಕು ಅಂತಂದರೆ ಜಸ್ಟ್ ಟ್ರಯಲ್. ಟ್ರಯಲ್ ಇರ್ತದೆ. ಇದನ್ನೇನು ಮಾಡ್ಕೋಬೋದು, ವಾಪಸ್ ನೀವು ಈ ಕಾಲೇಜೇ ಬೇಡ ನಂಗೆ ಈ ಕಾಲೇಜೇ ಬೇಕಿದ್ದಲ್ಲ ಸುಮ್ಮನೆ ಹಾಕ್ಕೊಂಡ್ಬಿಟ್ಟಿದ್ದೆ ಅಂತಂದರೆ ಡಿಲೇಟು ಕೂಡ ಮಾಡ್ಕೋಬೋದು. ಯಾವಾಗ ಡಿಲೇಟ್ ಮಾಡ್ಕೋಬೋದು, ಇಲ್ಲಿ ಕಾಣಿಸ್ತಿದೆ ನೋಡಿ ಡೇಟ್. 6ನೇ ತಾರೀಕು ಏನು ಬರ್ತದೆ, ಮಾಕ್ ರಿಸಲ್ಟ್ ಬರ್ತದೆ. ಅದಾದ ನಂತರ ಏನು ಮಾಡ್ತಾರೆ, ರಿಸಲ್ಟ್ ವಿತಿನ್ 2 PM ಒಳಗಡೆ ಆಲ್ಮೋಸ್ಟ್ ಏನು ಮಾಡ್ತಾರೆ ಅವರು ನಿಮಗೆ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ ಮಾಕ್ ರಿಸಲ್ಟ್ದು. ಅದಾದ ತಕ್ಷಣ 6 ಅವತ್ತು ಏನು ಮಾಡ್ತಾರೆ, ನಿಮಗೆ ವಾಪಸ್ ಆಪ್ಷನ್ ಎಂಟ್ರಿ ಕೊಡ್ತಾರೆ. ನೀವು ಏನು ಬೇಕಾದರೂ ಡಿಲೇಟ್ ಆ್ಯಡ್ ಮಾಡಿಫಿಕೇಷನ್ ಮಾಡ್ಬೋದು.
ಓಕೆ. ಆ್ಯಂಡ್ ಕೊನೆಗೆ 15ನೇ ತಾರೀಕು ಬಂದಿರತಕ್ಕಂಥ ರಿಸಲ್ಟು ಫೈನಲ್ ಆಗ್ತದೆ. ಸೊ ಅವಾಗ ನೀವು ಅಡ್ಮಿಷನ್ ಆಗಲೇಬೇಕು ಅಂತ ಏನಿಲ್ಲ. ಓಕೆ, ನೀವು ಹೋಲ್ಡ್ ಇಟ್ಕೊಂಡು ಕೂಡ ಹೋಗ್ಬೋದು. ಓಕೆ, ಹೋಲ್ಡಿಂಗ್ ಆಪ್ಷನ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಇರ್ತದೆ. ಹೋಲ್ಡ್ ಇಟ್ಕೊಂಡು ನೀವು ಫಸ್ಟು ಸೆಕೆಂಡ್ ಹೋಗ್ಬೋದು, ಬಟ್ ಸೆಕೆಂಡು ಥರ್ಡ್ ರೌಂಡ್ ಹೋಗುವಾಗ ಬರಲ್ಲ. ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಿ ನೀವು ಬೇಕಾದರೆ ಅಪ್ಗ್ರೇಡಿಂಗ್ ಹೋಗ್ಬೋದು. ಓಕೆ. ಆ್ಯಂಡ್ ಗೊತ್ತಾಯಿತು ಶೀಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ನಿಮಗೆ ರಿಸಲ್ಟ್ ಶೀಟು ಅರ್ಥ ಆಯ್ತು ಅನ್ಕೊತೀನಿ. ಬೇಕಾದ್ರೆ ಇನ್ನೊಂದು ಟೈಮ್ ಬೇಕಾದ್ರೆ ನೋಡಿ ಈ ರೀತಿ ಇರ್ತದೆ. ಓಕೆ, ಕಂಗ್ರ್ಯಾಚುಲೇಷನ್ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ 2025 ಅಂತ ಇದೆ ಅಂದರೆ 26 ಆಗುತ್ತೆ ನಿಮ್ಮದು, ಯಾಕಂದರೆ ಈ ವರ್ಷದಲ್ವಾ. ಆ್ಯಂಡ್ ರಿಸಲ್ಟ್ ಡೇಟು ಕೊಟ್ಟಿರ್ತಾರೆ 6ನೇ ತಾರೀಕು 6/7/2025 ಅಂತ ಬಂದಿರ್ತದೆ. ಡೀಟೇಲಾಗಿ ನಿಮ್ಮ ಒಂದು ಬಯೋಡೇಟಾ ಕೊಟ್ಟಿರ್ತಾರೆ. ಇದು ನಿಮ್ಮ ರಿಸಲ್ಟ್ ಶೀಟ್. ಇದನ್ನೇ ನೀವು ಪ್ರಿಂಟ್ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ, ಆಯಿತಾ. ಜಸ್ಟ್ ನೋಡ್ಕೊಳ್ಳೋಕ್ಕೆ ಮಾಕ್ ರಿಸಲ್ಟ್ ಆದಮೇಲೆ ಫೈನಲ್ ರಿಸಲ್ಟ್ ಬರ್ತದೆ. ಅದು ಇಂಪಾರ್ಟೆಂಟ್ ನಿಮಗೆ, ಅಲಾಟ್ಮೆಂಟ್ ಆಗ್ತಾ ಇಲ್ಲ ಅಂತಂದು. ಅಲಾಟ್ಮೆಂಟ್ ಆದವ್ರಿಗೆ ಅಡ್ಮಿಷನ್ ಆಗಬೇಕಾ ಬೇಡವಾ, ಅದು ಅಡ್ಮಿಷನ್ ಆಗಬೇಕಂದ್ರೆ ಏನು ಮಾಡಬೇಕು, ಆ್ಯಂಡ್ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಮಾಕ್ ರಿಸಲ್ಟಲ್ಲಿ ಅಂದರೆ ಮಾಕಲ್ಲ, ಫೈನಲ್ ರಿಸಲ್ಟಲ್ಲಿ ಮಾಕ್ ಕೆಲವೊಂದಿಷ್ಟು ಹುಡುಗರು ಸೀಟೇ ಸಿಕ್ಕಲ್ಲ, ಅವ್ರು ಏನು ಮಾಡಬೇಕು. ಮಾಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕು ಆ್ಯಂಡ್ ಇದೇ ಕಾಲೇಜೇ ಸಿಗಬೇಕು ಅಂದರೆ ಈ ಕಾಲೇಜ್ ಸಿಕ್ಕಿದೆ ನನಗೆ, ಇದೇ ಕಾಲೇಜೇ ಬೇಕನ್ನೋರು ಏನು ಮಾಡಬೇಕು, ಈ ಕಾಲೇಜ್ ಬೇಡ ಅನ್ನೋರು ಏನು ಮಾಡಬೇಕು, ಅದನ್ನೆಲ್ಲನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಂತೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಡಿರಿ. ಎನಿ ಟೈಮ್ ಅಪ್ಡೇಟ್ ಮಾಡ್ತೇನೆ ಅಂತೆ. ಮಾಕ್ ರಿಸಲ್ಟು ಅಂದರೆ ಬಂದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣ ತಿಳಿಸ್ತೀನಂತೆ. ವಾಟ್ಸಪ್ ಚಾನಲ್ ಇರ್ತದೆ. ಸೊ ವಾಟ್ಸಪ್ ಚಾನಲ್ ಈಗಾಗಲೇ ಕಮೆಂಟ್ ಬಾಕ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಸರ್ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್. ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸೊ ಒನ್ ಟೈಮ್ ಈ ವಿಡಿಯೋ ವಾಚ್ ಮಾಡಿ. ನಿಮ್ಮ ಮಾಕ್ ರಿಸಲ್ಟ್ ಅಥವಾ ಒಣಕು ಸೀಟು ಹಂಚಿಕೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಯಾವಾಗ ಬರುತ್ತೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೂಡ ಹೇಳ್ತೀನಿ. ಸೊ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಎಲ್ಲ ಅಪ್ಡೇಟ್ಸ್ಗಳು ಹೇಳ್ತಾ ಇರ್ತೀನಿ. ಸರಿ, ಈಗ ಒಂದೊಂದಾಗಿ ವಿಷಯ ಹೇಳ್ತಾ ಹೋಗೋಣ. ಸೊ ಮೊದಲನೇದಾಗಿ KAದವರು ಇವತ್ತು 26 ತಾರೀಕು ಏನು ಕೂಡ ಅಪ್ಡೇಟ್ ಇರಲ್ಲ. ನಾಳೆಯಿಂದ ನಿಮಗೆ ಯಥಾ ಪ್ರಕಾರ KAದೊಳಗೆ ಏನು ಅಪ್ಡೇಟ್ಗಳು ಬರ್ತಾಯಿತ್ತು ಎಲ್ಲನೂ ಕೂಡ ನಾರ್ಮಲಾಗಿ ಬರ್ತಾ ಹೋಗ್ತವೆ. ಸೊ KAದವ್ರು ನಾಳೆಯಿಂದ ಏನು ಮಾಡ್ತಾರೆ, ನಾರ್ಮಲಾಗಿ ಅಪ್ಡೇಟ್ ಹಾಕ್ಕೊಂತ ಹೋಗ್ತಾರೆ. ಸೊ ಅದಕ್ಕಿಂತ ಮುಂಚೆ ನೋಡಿ, ನಿಮಗೆ ಮಾಕ್ ರಿಸಲ್ಟ್ ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿರ್ತೀರ. ಸೊ ಆಪ್ಷನ್ ಎಂಟ್ರಿ ಮಾಡಿ ಆದ ನಂತರ ಏನು ತಿಳ್ಕೊತಿರ್ತಾರೆ ಅಂತಂದರೆ, ನಿಮಗೆ ಯಾವಾಗ ಬರುತ್ತಪ್ಪ ನಮಗೆ ಮಾಕ್ ರಿಸಲ್ಟ್. ಓಕೆ, ಇಲ್ಲಿ ಆಳೆ ಶೆಡ್ಯೂಲ್ ಕೂಡ ಕೊಟ್ಟಿದ್ದರು. ಸೊ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ 20ನೇ ತಾರೀಕಿಂದ ಏನು ಮಾಡಿದ್ರು, ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಿಮಗೆ 36/2026ವರೆಗೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಟೈಮ್ ಇದೆ. ಅಂದರೆ ನಿಮಗೆ 1ನೇ ತಾರೀಕಿಂದ ಆಪ್ಷನ್ ಎಂಟ್ರಿ ಇರಲ್ವಾ ಅಂತಂದ್ರೆ ನೀವು ಅಂದ್ಕೊಂಡ್ರೆ ಇರುತ್ತೆ. ಬಟ್ ನಿಮಗೆ ಮಾಕ್ ರಿಸಲ್ಟ್ಗೆ ಕನ್ಸಿಡರ್ ಮಾಡೋದು 30ನೇ ತಾರೀಕುವರೆಗೂ ಕೂಡ ಏನು ಮಾಡಿರ್ತಾರೋ. ಓಕೆ, 30ನೇ ತಾರೀಕುವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ಸ್ ಎಂಟ್ರಿಗಳನ್ನು ಸೊ ಕನ್ಸಿಡ್ರನ್ನ ಮಾಡ್ಕೊತಾರೆ, ಅದನ್ನು ಹೋಲ್ಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ 30/6/2026ವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿನ ಎಲ್ಲನೂ ಕೂಡ ಕನ್ಸಿಡರ್ ಮಾಡಿ ಏನು ಮಾಡ್ತಾರೆ, 6/7/2026 11 AM ಆಫ್ಟ್ರ್ 11 ಅಂದರೆ ಆಫ್ಟ್ರು 11 AM ಅಂತಂದರೆ 11 ಗಂಟೆ ನಂತರ ಅಂತ ಹೇಳಿದ್ದಾರೆ. ಸೊ ಮೇ ಬಿ ನಾವು ಈ ಥರ ಸಿಚುವೇಶನ್ ಒಳಗಡೆ ನಾವು 12 ಗಂಟೆಗೆ ಅಥವಾ 1 ಗಂಟೆಗೆ ಅಥವಾ 2 ಗಂಟೆಗೆ ನೋಡ್ತೀವಿ. ಅಂದರೆ 11 ಗಂಟೆ ಮೇಲೆ ಅಂತಂದರೆ ಎನಿ ಟೈಮ್ ಬರ್ಬೋದು, ಸಾಯಂಕಾಲನೂ ಕೂಡ ಬರ್ಬೋದು, ರಾತ್ರಿ ಕೂಡ ಬರ್ಬೋದು. ಸೊ ಒಟ್ಟು 6ನೇ ತಾರೀಕು ಬರ್ತದೆ. ಓಕೆ, 11 ಗಂಟೆ ಮೇಲೆ ಬರುತ್ತೆ. ಸೊ 30ನೇ ತಾರೀಕು ಕೂಡ ಏನೆಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತಾರೋ ಅದು ಬರುತ್ತೆ. ಸೊ ನಾಳೆನೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. 26 ಇವತ್ತು. ಸೊ ಹಂಗಾಗಿ ಮೇ ಬಿ ಅನ್ನೋಕ್ಕೇನಿಲ್ಲ, KAದವ್ರು ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ವೆಬ್ಸೈಟ್ ರೆನೋವಲ್ ಮಾಡ್ತಾಯಿದ್ದಾರೆ. ಸೊ ನಾಳೆಯಿಂದ ಸ್ವಲ್ಪ ಹೊಸದಾಗಿ ಏನಾದರೂ ಫ್ಯೂಚರ್ಸ್ ತರ್ಬೋದು. ಸರಿ, ಅದಾಗಲಿ. ಮಾಕ್ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಕೂಡ ರಿಸಲ್ಟ್ ಶೀಟು ಕೂಡ ತೋರಿಸ್ತೀನಿ ನಿಮಗೆ, ವೆಯ್ಟ್ ಮಾಡಿ. ಸೊ 6ನೇ ತಾರೀಕು ಆದ ನಂತರ ಕೂಡ ಏನು ಮಾಡ್ತಾರೆ, ಮಾಕ್ ರಿಸಲ್ಟ್ ಬಿಟ್ಟ ತಕ್ಷಣವೇ ಮತ್ತೇನು ಮಾಡ್ತಾರೆ ಅಂತಂದರೆ ಇನ್ನೊಂದು ಟೈಮ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಓಪನ್ ಮಾಡ್ಕೊಂಡು ಮಾಡ್ತಾರೆ. ಸೊ ಅದಾದ ತಕ್ಷಣ ಫೈನಲ್ ರಿಸಲ್ಟು ಕೂಡ 15/7/2026 ಅಂದರೆ ಮುಂಜಾನೆ 11 ಗಂಟೆ ನಂತರ ಸೇಮ್. ಓಕೆ, ಅದೇನಾಗ್ತದೆ, ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ, 3 ದಿನ ಮತ್ತೆ ನಿಮಗೆ ಟೈಮ್ ಕೊಟ್ಟರು ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಸೊ ಟೋಟಲಾಗಿ ಇವಾಗ ಏನಂತಂದರೆ ನಮ್ಮ ರಿಸಲ್ಟ್ ಶೀಟ್ನ ತೋರಿಸ್ಬೇಕು ನಿಮ್ಗೆ ಯಾವ ರೀತಿ ಇರುತ್ತೆ ಅಂತಂದು. ಸೊ ನಾನು ಇವಾಗ ಇಲ್ಲಿ ತೋರಿಸ್ತೀನಿ ನಿಮ್ಗೆ, ಆಯಿತಾ. 2026 ಕಳೆದ ವರ್ಷದ್ದು 2026 ನಿಮ್ಗೆ ಕಾಣಿಸ್ತಿದೆ. ಏನೇನು ಕೊಟ್ಟಿರ್ತಾರೆ ಅದರಲ್ಲೇ CET ನಂಬರ್ ಇಷ್ಟು ದೊಡ್ಡದೆಲ್ಲ ಏನಿಲ್ಲ. ನಿಮ್ಮ CET ನಂಬರ್ ಮೊದಲೆಲ್ಲ ಈ ರೀತಿ ತೋರಿಸ್ತಿತ್ತು. ಬಟ್ ನಿಮಗೆ CET ನಂಬರ್ ಬರುತ್ತೆ. ಮೊದಲನೇದಾಗಿ CET ನಂಬರು, ಅದಾದ ತಕ್ಷಣ ಏನಂತಂದರೆ ನೇಮ್ ಆಫ್ ದ ಕ್ಯಾಂಡಿಡೇಟ್, ಅದಾದ ತಕ್ಷಣ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ವೆರಿಫೈಡ್ ಆಗಿದ್ದೀರಾ. STG ಅಂತ ಕೊಟ್ಟಿದೆ, ಕೆಲವೊಂದು STR STK ಇರ್ತದೆ. ಆ್ಯಂಡ್ ಕೆಲವೊಂದಿಷ್ಟು 2AG 2AK 2AR 3AG 3R 3AK ಆ ಥರ ಕ್ಯಾಟಗರಿ 1 ಅಥವಾ ನೀವು ಜನರಲ್ ಮೆರಿಟ್ ಅಷ್ಟೇನೂ ಕೂಡ ಆಗಿರ್ಬೋದು. ಓಕೆ, ಆ್ಯಂಡ್ ರ್ಯಾಂಕು ಈಗ ಅಂದರೆ ಸಿಕ್ಕಿರ್ತಕ್ಕಂಥ ಕಾಲೇಜು ಅದರ ರ್ಯಾಂಕ್ ಯಾವುದು ಅಂದರೆ ಆ ಒಂದು ಕೋರ್ಸ್ ರ್ಯಾಂಕ್ ಯಾವುದು ಕೊಟ್ಟಿರ್ತಾರೆ. ಓಕೆ, ಈ ಒಂದು ಸ್ಟೂಡೆಂಟ್ದು ಇಂಜಿನಿಯರಿಂಗು ಕಾಲೇಜ್ ಸಿಕ್ಕಿದೆ, ಹಂಗಾಗಿ ಇಂಜಿನಿಯರ್ ರ್ಯಾಂಕ್ ಶೋ ಮಾಡಿರ್ತಾರೆ.
ಆ್ಯಂಡ್ ಡಿಸಿಪ್ಲಿನ್ ಅಂದರೆ ಕೋರ್ಸು ಇಂಜಿನಿಯರಿಂಗು, ಅಗ್ರಿಕಲ್ಚರೋ, ವೆಟರ್ನರಿನೋ, BPUನೋ, HS ಅಥವಾ BNOISO, B.Pharma ಎಲ್ಲನೂ ಕೂಡ ಡಿಸಿಪ್ಲಿನ್ ಕೊಟ್ಟಿರ್ತಾರೆ. ಅದಾದ ತಕ್ಷಣ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂದರೆ ಯಾವ ಕಾಲೇಜ್ ಸಿಗಿದೆ, ಒಂದೇ ಕಾಲೇಜ್ ಅಲಾಟ್ಮೆಂಟ್ ಆಗೋದು ತಲೆಯಲ್ಲಿ ಇಡುವರಿ. ಈಗ ಗೌರ್ಮೆಂಟ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜು ಚಳ್ಳಕೆರೆ, ಚಿತ್ರದುರ್ಗ ಅಂತ ಕಾಣಿಸ್ತಿದೆ. ಸೊ ಅವ್ನಿಗೆ ಬೇಕಾಗಿರ್ತಕ್ಕಂಥ ಆಪ್ಷನ್ಸ್ ಅವ್ನ ಪ್ರಿಯಾರಿಟಿ ಅವ್ನು ಇಷ್ಟ ಕೊಡ್ಕೊಂಡಿದ್ದಾನೆ. ಯಾಕಂದರೆ ನೋಡಿ, ಈ ಕಾಲೇಜ್ ಅವನ್ನ ಪ್ರಿಯಾರಿಟಿ ಎಷ್ಟು ಕೊಟ್ಟೋದನ್ನ ಅಂತಂದರೆ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಎಷ್ಟು ಕಾಣಿಸ್ತಿದೆ, 2 ಕಾಣಿಸ್ತಿದೆ. ಓಕೆ, ತೋರಿಸ್ತೀನಿ, ವೇಟ್ ಮಾಡಿ ನೀಟಾಗಿ. ಓಕೆ, ನೀಟಾಗಿ ತೋರಿಸೋಣ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಓಕೆ, ಸೊ STG ಕೆಟಗರಿ ಒಳಗಡೆ 1ನೇ ಆಪ್ಷನ್ ಸಿಕ್ಕಿಲ್ಲ ಅವನಿಗೆ, 2ನೇ ಆಪ್ಷನ್ನು ಮಾಕ್ ರಿಸಲ್ಟ್ ಸಿಕ್ಕಿದೆ. ಸೊ ಯಾವುದು ಈ ಕಾಲೇಜು. ಓಕೆ, ಆ್ಯಂಡ್ ಯಾವುದು ಅಂದರೆ ಇಂಜಿನಿಯರಿಂಗ್ ಒಳಗಡೆ ಯಾವ ಕೋರ್ಸ್ ಅಂತಂದರೆ ಅಲಾಟೆಡ್ ಕೋರ್ಸು ಕೂಡ ಮೆನ್ಷನ್ ಆಗಿರ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ AML ಸಿಕ್ಕಿದೆ. ಸೊ ಫೀಸು ಕೂಡ ಎಷ್ಟು ಕೂಡ ಕೊಟ್ಬಿಡ್ತಾರೆ, ಫೀಸು ಕೂಡ ಕೊಟ್ಟಿರ್ತಾರೆ. ಅಂದರೆ ಟೋಟಲ್ ಆಗಿ ಮಾಕ್ ರಿಸಲ್ಟಲ್ಲಿ ಏನು ಬಂದಿರ್ತದೋ ಸೊ ಇದು ನಿಮಗೆ ಡೀಟೇಲ್ಡಾಗಿ ನಿಮ್ಮ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಸೊ ಇವ್ರಿಗೆ ಅರ್ಥ ಆಗುತ್ತೆ ಈ ಒಂದು ಸ್ಟೂಡೆಂಟಿಗೆ, ಅಂದರೆ ರ್ಯಾಂಕ್ 68,000 ಇದ್ದವನಿಗೆ STG ಕೆಟಗರಿ ಒಳಗಡೆ ಸೊ ಈ ಕಾಲೇಜ್ ಸಿಗ್ಬೋದು ನನಗೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ನನಗೆ ಇವ್ನಿಗೇನು ಇದೇ ಕಾಲೇಜ್ ಬೇಕಿತ್ತಂದ್ರೆ ಒಂದು ಕೂಡ ಹಾಕೋಬೋದು. ಓಕೆ, ಇದೇನು ಫೈನಲ್ ಅಲ್ಲ. ಮಾಕ್ ಅನ್ನೋದೇನಪ್ಪ ಅಂದರೆ ಮಾಕ್ ಅನ್ನೋದು ಅಣುಕು ಅಂತ ಹಾಕಿದ್ದಾರೆ ಮೊದಲಕ್ಕೆ. ಓಕೆ, ಅಣುಕು ಅಂತಂದರೆ ಜಸ್ಟ್ ಟ್ರಯಲ್. ಓಕೆ, ಟ್ರಯಲ್ ಇರ್ತದೆ. ಇದನ್ನೇನು ಮಾಡ್ಕೋಬೋದು, ವಾಪಸ್ ನೀವು ಈ ಕಾಲೇಜೇ ಬೇಡ ನಂಗೆ ಈ ಕಾಲೇಜೇ ಬೇಕಿದ್ದಲ್ಲ ಸುಮ್ಮನೆ ಹಾಕ್ಕೊಂಡ್ಬಿಟ್ಟಿದ್ದೆ ಅಂತಂದರೆ ಡಿಲೀಟು ಕೂಡ ಮಾಡ್ಕೋಬೋದು. ಯಾವಾಗ ಡಿಲೀಟ್ ಮಾಡ್ಕೋಬೋದು, ಇಲ್ಲಿ ಕಾಣಿಸ್ತಿದೆ ನೋಡಿ ಡೇಟ್ 6ನೇ ತಾರೀಕು ಏನು ಬರ್ತದೆ, ಮಾಕ್ ರಿಸಲ್ಟ್ ಬರ್ತದೆ. ಅದಾದ ನಂತರ ಏನು ಮಾಡ್ತಾರೆ, ರಿಸಲ್ಟ್ ವಿತಿನ್ 2 PM ಒಳಗಡೆ ಆಲ್ಮೋಸ್ಟ್ ಏನು ಮಾಡ್ತಾರೆ ಅವರು ನಿಮಗೆ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ ಮಾಕ್ ರಿಸಲ್ಟ್ದು. ಅದಾದ ತಕ್ಷಣ ಅವತ್ತು ಏನು ಮಾಡ್ತಾರೆ, ನಿಮಗೆ ವಾಪಸ್ ಆಪ್ಷನ್ ಎಂಟ್ರಿ ಕೊಡ್ತಾರೆ. ನೀವು ಏನು ಬೇಕಾದರೂ ಡಿಲೀಟ್ ಆ್ಯಡ್ ಮಾಡಿಫಿಕೇಷನ್ ಮಾಡ್ಬೋದು. ಓಕೆ, ಆ್ಯಂಡ್ ಕೊನೆಗೆ 15ನೇ ತಾರೀಕು ಬಂದಿರತಕ್ಕಂಥ ರಿಸಲ್ಟು ಫೈನಲ್ ಆಗ್ತದೆ. ಸೊ ಅವಾಗ ನೀವು ಅಡ್ಮಿಷನ್ ಆಗಲೇಬೇಕು ಅಂತ ಏನಿಲ್ಲ. ಓಕೆ, ನೀವು ಹೋಲ್ಡ್ ಇಟ್ಕೊಂಡು ಕೂಡ ಹೋಗ್ಬೋದು. ಓಕೆ, ಹೋಲ್ಡಿಂಗ್ ಆಪ್ಷನ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಇರ್ತದೆ. ಹೋಲ್ಡ್ ಇಟ್ಕೊಂಡು ನೀವು ಫಸ್ಟು ಸೆಕೆಂಡ್ ಹೋಗ್ಬೋದು, ಬಟ್ ಸೆಕೆಂಡು ಥರ್ಡ್ ರೌಂಡ್ ಹೋಗುವಾಗ ಬರಲ್ಲ. ಅಡ್ಮಿಷನ್ ಆಗಲೇಬೇಕು. ಅಡ್ಮಿಷನ್ ಆಗಿ ನೀವು ಬೇಕಾದರೆ ಅಪ್ಗ್ರೇಡಿಂಗ್ ಹೋಗ್ಬೋದು. ಓಕೆ, ಆ್ಯಂಡ್ ಗೊತ್ತಾಯಿತು ಶೀಟ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ನಿಮಗೆ ರಿಸಲ್ಟ್ ಶೀಟು ಅರ್ಥ ಆಯ್ತು ಅನ್ಕೊತೀನಿ. ಬೇಕಾದ್ರೆ ಇನ್ನೊಂದು ಟೈಮ್ ಬೇಕಾದ್ರೆ ನೋಡಿ ಈ ರೀತಿ ಇರ್ತದೆ. ಓಕೆ, ಕಂಗ್ರ್ಯಾಚುಲೇಷನ್ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ 2025 ಅಂತ ಇದೆ ಅಂದರೆ 26 ಆಗುತ್ತೆ ನಿಮ್ಮದು, ಯಾಕಂದರೆ ಈ ವರ್ಷದಲ್ವಾ. ಆ್ಯಂಡ್ ರಿಸಲ್ಟ್ ಡೇಟು ಕೊಟ್ಟಿರ್ತಾರೆ 6ನೇ ತಾರೀಕು 6/7/2025 ಅಂತ ಬಂದಿರ್ತದೆ. ಡೀಟೇಲಾಗಿ ನಿಮ್ಮ ಒಂದು ಬಯೋಡೇಟಾ ಕೊಟ್ಟಿರ್ತಾರೆ. ಇದು ನಿಮ್ಮ ರಿಸಲ್ಟ್ ಶೀಟ್. ಇದನ್ನೇ ನೀವು ಪ್ರಿಂಟ್ ತೊಗೊಳ್ಳೋಂಥ ಅವಶ್ಯಕತೆ ಏನಿಲ್ಲ, ಆಯಿತಾ. ಜಸ್ಟ್ ನೋಡ್ಕೊಳ್ಳೋಕ್ಕೆ ಮಾಕ್ ರಿಸಲ್ಟ್ ಆದಮೇಲೆ ಫೈನಲ್ ರಿಸಲ್ಟ್ ಬರ್ತದೆ. ಅದು ಇಂಪಾರ್ಟೆಂಟ್ ನಿಮಗೆ, ಅಲಾಟ್ಮೆಂಟ್ ಆಗ್ತಾ ಇಲ್ಲ ಅಂತಂದು. ಅಲಾಟ್ಮೆಂಟ್ ಆದವ್ರಿಗೆ ಅಡ್ಮಿಷನ್ ಆಗಬೇಕಾ ಬೇಡವಾ, ಅದು ಅಡ್ಮಿಷನ್ ಆಗಬೇಕಂದ್ರೆ ಏನು ಮಾಡಬೇಕು, ಆ್ಯಂಡ್ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಮಾಕ್ ರಿಸಲ್ಟಲ್ಲಿ ಅಂದರೆ ಮಾಕಲ್ಲ, ಫೈನಲ್ ರಿಸಲ್ಟಲ್ಲಿ ಮಾಕ್ ಕೆಲವೊಂದಿಷ್ಟು ಹುಡುಗರು ಸೀಟೇ ಸಿಕ್ಕಲ್ಲ, ಅವ್ರು ಏನು ಮಾಡಬೇಕು. ಮಾಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕು ಆ್ಯಂಡ್ ಇದೇ ಕಾಲೇಜೇ ಸಿಗಬೇಕು ಅಂದರೆ ಈ ಕಾಲೇಜ್ ಸಿಕ್ಕಿದೆ ನನಗೆ, ಇದೇ ಕಾಲೇಜೇ ಬೇಕು ಅನ್ನೋರು ಏನು ಮಾಡಬೇಕು, ಈ ಕಾಲೇಜ್ ಬೇಡ ಅನ್ನೋರು ಏನು ಮಾಡಬೇಕು, ಅದನ್ನೆಲ್ಲನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀವಂತೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಡಿರಿ. ಎನಿ ಟೈಮ್ ಅಪ್ಡೇಟ್ ಮಾಡ್ತೇನೆ ಅಂತೆ ಮಾಕ್ ರಿಸಲ್ಟು ಅಂದರೆ ಬಂದ ತಕ್ಷಣ, ರಿಸಲ್ಟ್ ಬಂದ ತಕ್ಷಣ ತಿಳಿಸ್ತೀನಂತೆ. ವಾಟ್ಸಪ್ ಚಾನಲ್ ಇರ್ತದೆ. ಸೊ ವಾಟ್ಸಪ್ ಚಾನಲ್ ಈಗಾಗಲೇ ಕಮೆಂಟ್ ಬಾಕ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಸರ್ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.